ನಮಸ್ಕಾರ ಸ್ನೇಹಿತರೆ, ಈ ಒಂದು ವಿಷಯ ಕೇಳಿದ್ರೆ ಖಂಡಿತವಾಗ್ಲೂ ನೀವು ಶಾಕ್ ಆಗ್ತೀರಾ. ಇನ್ಮೇಲಿಂದ ನೀವು ಗ್ಯಾರಂಟಿ ಯೋಜನೆಗೆ ಬರೋಕ್ಕಿಂತ ಮುಂಚೆ ಏನ್ ಬಿಲ್ ಅನ್ನ ಕಟ್ತಾ ಇದ್ರಿ, ಕರೆಂಟ್ ಬಿಲ್ಲು, ಇನ್ಮೇಲಿಂದ ಅದಕ್ಕಿಂತ ಹೆಚ್ಚು ದುಪ್ಪಟ್ಟು ಬಿಲ್ ಅನ್ನ ಕಟ್ಟಬೇಕಾಗತ್ತೆ. ಅದರ ಜೊತೆಗೆ ಗ್ಯಾರಂಟಿ ಯೋಜನೆಯಲ್ಲಿ ಒಂದಾದ ಗೃಹ ಜ್ಯೋತಿನೂ ಕೂಡ ಮುಳುಗೋಗತ್ತೆ. ಸೊ ಇದ ಕಾರಣಕ್ಕಾಗಿ ನೀವು ಬಿಲ್ ಅನ್ನ ಕಟ್ಟಬೇಕಾಗತ್ತೆ. ನಿಮ್ಮ ಮನೆಯ ಬಾಗಿಲಿಗೆ ಬಂದು ತಲುಪತ್ತೆ ಬಿಲ್ಲಿನ ಚೀಟಿ. ಸೊ ಒಂದು ಬಿಲ್ಲು ಸಿಕ್ಕಾಪಟ್ಟೆ ಹೆಚ್ಚಳ ಕೂಡ ಆಗಿರತ್ತೆ. ಸೊ ಹೀಗಾಗಿ ಈ ಒಂದು ಗೃಹ ಜ್ಯೋತಿಯಲ್ಲಿ ಬಂದಿರತಕ್ಕಂತಹ ಶಾಕಿಂಗ್ ಸುದ್ದಿ ಏನು? ಸೊ ಒರಿಜಿನಲ್ ಮಾಹಿತಿ ಆಗಿರತ್ತೆ. ಹಾಗಾದ್ರೆ ಏನು ಈ ಒಂದು ಶಾಕಿಂಗ್ ಸುದ್ದಿ, ಪ್ರತಿಯೊಂದನ ಈ ಒಂದು ವಿಡಿಯೋದಲ್ಲಿ ಚರ್ಚೆ ಮಾಡೋಣ. ಗೃಹ ಜ್ಯೋತಿ ಯೋಜನೆ ಮುಳುಗೋಗುವಂತಹ ಚಾನ್ಸಸ್ ಇದೆ. ಸೊ ಆದಷ್ಟು ವಿಡಿಯೋನ ಕೊನೆವರೆಗೂ ವಾಚ್ ಮಾಡಿದ್ರೆ ಎಲ್ಲನೂ ಕೂಡ ಗೊತ್ತಾಗತ್ತೆ. ಈ ಹಿಂದೆ ನಿಮಗೆ ಗೊತ್ತಿರಬಹುದು, ಸಾರಿಗೆ ಇಲಾಖೆದಿಂದ ಯಾವ ರೀತಿಯಾಗಿ ಪ್ರಸ್ತಾವನೆ ಮಾಡಿದ್ರು ಸರ್ಕಾರ ಸಾರಿಗೆ ಇಲಾಖೆಗೆ ಹಣ ಕೊಡದೇ ಇರುವಂತಹ ಕಾರಣಕ್ಕಾಗಿ ಈ ಒಂದು ಬಸ್ ಗಳನ್ನ ನಾವು ನಿಲ್ಲಿಸ್ತೀವಿ. ಜನವರಿ ತಿಂಗಳಲ್ಲಿ ಆಗ್ತಕ್ಕಂತಹ ಘಟನೆ ಇದು. ಸೊ ನಾವು ಬಸ್ ಗಳನ್ನ ನಿಲ್ಲಿಸ್ಬಿಟ್ರೆ ಯಾವ ರೀತಿ ಪ್ರಾಬ್ಲಮ್ ಆಗತ್ತೆ ಗೊತ್ತಿದೆ. ಸೊ ಹೀಗಾಗಿ ಒಂದು ತಿಂಗಳ ಮುಂಚೆನೆ ಸರ್ಕಾರಕ್ಕೆ ಪ್ರಸ್ತಾವನೆಯನ್ನ ಸಾರಿಗೆ ಇಲಾಖೆದವರು ಕೊಟ್ಟಿದ್ರು. ಸೊ ಹೀಗಾಗಿ ಸಿದ್ದರಾಮಯ್ಯ ಸರ್ಕಾರ ಏನ್ ಮಾಡ್ತಪ್ಪ ಅಂದ್ರೆ, ಕೊನೆಯದಾಗಿ ನಿಲ್ಲಿಸಬೇಡಿ, ನಾವು ನಿಮಗೆ ಕೊಡ್ತಕ್ಕಂತಹ ಹಣವನ್ನ ಯುಗಾದಿ ಒಳಗಾಗಿ ಕೊಡ್ತೇವೆ ಅನ್ನುವಂತಹ ಒಂದು ಅನುಮತಿಯನ್ನ ಕೊಟ್ಟಿದ್ರು. ಸೊ ಹೀಗಾಗಿ ಸಾರಿಗೆ ಇಲಾಖೆ ಏನ್ ಮಾಡ್ತು, ಮತ್ತೆ ಬಸ್ಸುಗಳನ್ನ ಹಿಂದಿನಂತೆ ಸಂಚಲನ ಸ್ಟಾರ್ಟ್ ಮಾಡ್ತು. ಇಲ್ಲಪ್ಪಾ ಅಂದ್ರೆ ಜನಸಾಮಾನ್ಯರಿಗೆ ಮತ್ತಷ್ಟು ತೊಂದರೆ ಆಗ್ಬಿಡ್ತಾ ಇತ್ತು. ಸೊ ಹೀಗಾಗಿ ಈ ಒಂದು ಗ್ಯಾರಂಟಿಗಳು ಹೊರೆ ಬೀಳ್ತಾನೆ ಇದೆ ಸರ್ಕಾರದ ಮೇಲೆ, ಆದ್ರೆ ಸರ್ಕಾರ ತೋರಿಸ್ಕೊಳ್ತಾ ಇಲ್ಲ. ಸೊ ಇದ್ರೆಲ್ಲದ್ರ ಬಗ್ಗೆ ನಾವು ಒಂದೊಂದಾಗಿ ನೋಡ್ತಾ ಹೋಗೋಣ. ಆದಷ್ಟು ವಿಡಿಯೋನ ಕೊನೆವರೆಗೂ ವಾಚ್ ಮಾಡಿ. ಇದೇ ರೀತಿ ಲೇಟೆಸ್ಟ್ ಆಗಿ ಅಪ್ಡೇಟ್ಗಳು ಕೊಡ್ತಾ ಇರ್ತೀನಿ. ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನೋಟಿಫಿಕೇಶನ್ ಕೂಡ ಪ್ರತಿಯೊಬ್ಬರು ಅಲ್ಲಂತ ಸೆಟ್ ಮಾಡಿದ್ರೆ ಎಲ್ಲ ವಿಡಿಯೋಸ್ಗಳು ನಿಮಗೆ ನೋಟಿಫಿಕೇಶನ್ ಮುಖಾಂತರ ಬಂದು ತಲುಪುತ್ತೆ. ಅಲ್ಲಿಂದ ಡೈರೆಕ್ಟ್ ಆಗಿ ವಿಡಿಯೋಸ್ ಗಳನ್ನ ನೋಡ್ಕೊಳ್ಬಹುದು. ಈಗ ಡೈರೆಕ್ಟ್ ಆಗಿ ಟಾಪಿಕ್ ಗೆ ಬಂದ್ಬಿಡ್ತೀನಿ ವೀಕ್ಷಕರೇ. ಇಲ್ಲಿ ವಿದ್ಯುತ್ ಇಲಾಖೆಗಳು ಏನ್ ಮಾಡಿದಾವೆ, ಹೆಸ್ಕಾಂಗಳು ಎಲ್ಲನೂ ಕೂಡ ಸರ್ಕಾರಕ್ಕೆ ಒಂದು ಮನವಿಯನ್ನ ಮಾಡ್ಕೊಂಡಿದ್ದಾವೆ, ಪ್ರಸ್ತಾವನೆಯನ್ನ ಸಲ್ಲಿಸಿದಾವೆ. ಏನಪ್ಪಾ ಪ್ರಸ್ತಾವನೆ ಸಲ್ಲಿಸಿದಾವೆ, ಯಾವ ಕಾರಣಕ್ಕಾಗಿ ನಮಗೆ ಗೃಹ ಜ್ಯೋತಿ ಯೋಜನೆ ಬಂದಾಗತ್ತೆ? ಸೊ ಈ ಎಲ್ಲದ್ರ ಬಗ್ಗೆ ಮಾಹಿತಿಯನ್ನ ತಿಳ್ಕೊಳ್ಳೋಣ ಬನ್ನಿ. ಇಲ್ಲಿ ನೋಡಿ, ಗೃಹ ಜ್ಯೋತಿ ಹಣವನ್ನ ಸರ್ಕಾರ ಮುಂಚಿತವಾಗಿ ಪಾವತಿ ಮಾಡಬೇಕು. ಯಾವ ಮುಂಚಿತವಾಗಿ ಅಂದ್ರೆ ಇಲ್ಲಿದೆ ನೋಡಿ, ಇಲ್ಲವಾದರೆ ದುಡ್ಡನ್ನ ನಾವು ಜನರಿಂದಲೇ ವಸೂಲಿ ಮಾಡ್ಲಿಕ್ಕೆ ಅವಕಾಶವನ್ನ ಒದಗಿಸಿ ಕೊಡಬೇಕು. ಕರ್ನಾಟಕದ ಈ ಒಂದು ವಿವಿಧ ಎಸ್ಕಾಂಗಳು ಏನ್ ಮಾಡ್ತಾ ಇದಾವೆ, ನಮ್ಮ ಕರ್ನಾಟಕ ಸರ್ಕಾರಕ್ಕೆ ನೀವು ವಿದ್ಯುತ್ ಇಲಾಖೆಗೆ ಕೊಡ್ತಕ್ಕಂತಹ ಹಣವನ್ನ ಕೊಡಬೇಕು. ಒಂದು ವೇಳೆ ಕೊಡ್ಲಿಲ್ಲಪ್ಪ ಅಂದ್ರೆ ಜನರಿಂದಲೇ ವಸೂಲಿ ಮಾಡ್ಲಿಕ್ಕೆ ಅವಕಾಶವನ್ನ ಮಾಡಿ ಕೊಡಬೇಕು ಅನ್ನುವಂತಹ ಪ್ರಸ್ತಾವನೆಯನ್ನ ಸರ್ಕಾರಕ್ಕೆ ಇಟ್ಟಿದ್ದಾವೆ. ಇದರ ಕಾರಣ ಏನು? ಸರ್ಕಾರ ಏನ್ ಮಾಡ್ತಾ ಇದೆ, ಈ ಒಂದು ಫ್ರೀ ಆಗಿ ಏನ್ ಕೊಡ್ತಾ ಇದಲ್ಲ ಜನರಿಗೆ, ಅದರ ಬಿಲ್ ಅನ್ನ, ಅದರ ಏನ್ ಅಮೌಂಟ್ ಅನ್ನ ವಿದ್ಯುತ್ ಇಲಾಖೆಗಳಿಗೆ ಕೊಡ್ತಾ ಇಲ್ಲ. ಆ ಒಂದು ಕಾರಣಕ್ಕಾಗಿ ವಿದ್ಯುತ್ ಇಲಾಖೆಗಳು, ಎಸ್ಕಾಂಗಳು ಏನ್ ಮಾಡ್ತಾ ಇದಾವೆ, ಎಲ್ಲಾ ಒಂದು ನಮ್ಮ ಕರ್ನಾಟಕ ರಾಜ್ಯದಲ್ಲಿ ಇರುತ್ತವಂತಹ ಎಸ್ಕಾಂಗಳು ಸರ್ಕಾರಕ್ಕೆ ಪ್ರಸ್ತಾವನೆ ಸಲ್ಲಿಸಿದ್ದಾವೆ. ನೀವು ಒಂದು ವೇಳೆ ನಮಗೆ ಕೊಡ್ತಕ್ಕಂತಹ ದುಡ್ಡನ್ನ ಕೊಡ್ಲಿಲ್ಲಪ್ಪ ಅಂದ್ರೆ ನಾವು ಜನರಿಂದನೇ ವಸೂಲಿ ಮಾಡ್ತೀವಿ. ಸೊ ಅದಕ್ಕೋಸ್ಕರನಾದ್ರೂ ಅವಕಾಶ ಮಾಡಿಕೊಡಿ ಅಂತ ಹೇಳ್ಬಿಟ್ಟು ಪ್ರಸ್ತಾವನೆಯನ್ನ ಇಟ್ಟಿದ್ದಾರೆ. ಒಂದು ವೇಳೆ ಸರ್ಕಾರ ಇದಕ್ಕೆ ಅನುಮತಿ ಕೊಟ್ಟಿದ್ದೆ ಆದ್ರೆ ಮತ್ತೆ ಗೃಹ ಜ್ಯೋತಿ ಮುಳುಗೋಗತ್ತೆ. ಮತ್ತೆ ನಾವು ಎಂದಿನಂತೆ ಮೊದಲಿನ ಹಾಗೆ ಬಿಲ್ ಅನ್ನ ಕಟ್ಟಬೇಕು. ಅದಷ್ಟೇ ಅಲ್ಲ, ಬೆಲೆ ಏರಿಕೆ ಕೂಡ ಆಗತ್ತೆ. ಈ ಒಂದು ಎಂದಿನಂತೆ ಏನ್ ಬಿಲ್ ಕೊಟ್ಟೋದು ನಿಜ, ಅದೇ ರೀತಿಯಾಗಿ ಅದರಲ್ಲಿ ಒಂದು ಯೂನಿಟ್ಗೆ ಎಷ್ಟು, ₹1 ಇತ್ತಂತ ಅನ್ಕೊಳ್ಳಿ, ಅಂದಾಜಾಗಿ ಅದು ₹1.5 ಅಥವಾ ₹2 ಇರತ್ತೆ. ಸುಮಾರು ನಾವು 200ರಿಂದ 300 ಯೂನಿಟ್ ಯೂಸ್ ಮಾಡ್ಕೊಳ್ತೀವಿ ಅಂತ ಅನ್ಕೊಳ್ಳಿ. ಸೊ ಪ್ರತಿಯೊಂದು ಯೂನಿಟ್ಗೆ ₹100 ಏರಿಕೆ ಆದ್ರೂ ಸಹಿತ ನಾವು ₹300 ಹೆಚ್ಚಾಗಿ ಬಿಲ್ ಅನ್ನ ಕಟ್ಟಬೇಕು ಪ್ರತಿ ತಿಂಗಳು. ಅಥವಾ 8ನೇ ನಮ್ಗೆ ಹೆಚ್ಚಳ ಆಯ್ತಂತ ಅನ್ಕೊಳ್ಳಿ, ₹150 ನಾವು ಹೆಚ್ಚಳ ಕಟ್ಲೇಬೇಕಲ್ವಾ. ಸೊ ಇದುವರೆಗೂ ಫ್ರೀ ಕೊಟ್ಟಿದ್ರು ಅದನ್ನ ಅಲ್ಲಿ ತೆಗೆದುಕೊಳ್ತಾರ. ಈ ರೀತಿನೂ ಕೂಡ ಆಗತ್ತೆ, ಓಕೆನಾ. ಸೊ ಅದಕ್ಕೋಸ್ಕರ ಪ್ರಸ್ತಾವನೆ ಏನಾದ್ರೂ ಸರ್ಕಾರ ಒಪ್ಪಿಕೊಂಡ್ರೆ ಆದ್ರೆ ಸೊ ನಾವು ಮತ್ತೆ ಎಂದಿನಂತೆ ಬಿಲ್ ಅನ್ನ ಕಟ್ಟಬೇಕು. ಒಂದು ವೇಳೆ ಇದನ್ನ ಪ್ರಸ್ತಾವನೆಯನ್ನ ಸರ್ಕಾರ ಏನ್ ಮಾಡ್ಬೇಕು, ತ್ಯಜಿಸಿ ತಾನೇ ಹಣವನ್ನ ಕಟ್ಟಿದ್ದೆ ಆದ್ರೆ ನಾವು ಎಂದಿನಂತೆ ಗೃಹ ಜ್ಯೋತಿಯನ್ನ ಮತ್ತೆ ಪಡ್ಕೊಳ್ತಾ ಹೋಗ್ಬೋದು. ಆದ್ರೆ ಸರ್ಕಾರಕ್ಕೆ ಮತ್ತಷ್ಟು ಹೊರೆ ಬೀಳೋದು ಸಾಧ್ಯತೆ ಇದೆ, ಸಾಧ್ಯತೆ ಅಲ್ಲ, ಬೀಳತ್ತೇನೆ. ಯಾಕಂದ್ರೆ ಈಗಾಗಲೇ ಸಾರಿಗೆ ಇಲಾಖೆಯಲ್ಲಿ ಸುಮಾರು 4,000 ಕೋಟಿಗಿಂತ ಹೆಚ್ಚಿನ ಹಣವನ್ನ ಸಾರಿಗೆ ಇಲಾಖೆಗೆ ಕೊಡ್ಬೇಕಾಗಿದೆ. ಈ ಕಡೆ ಗೃಹ ಜ್ಯೋತಿಯಲ್ಲಿ ವಿದ್ಯುತ್ ಇಲಾಖೆಗಳಿಗೆ ಸಿಕ್ಕಾಪಟ್ಟೆ ಹಣ ಕೂಡ ಕೊಡ್ಬೇಕಾಗಿದೆ. ಇಂತಿಷ್ಟಂತ ಏನು ಅನೌನ್ಸ್ ಮಾಡಿಲ್ಲ, ಆದ್ರೆ ಕೊಡ್ತಕ್ಕಂತ ಹಣವನ್ನ ಕೊಡ್ಬೇಕು ಅಂತ ಹೇಳ್ಬಿಟ್ಟು ಮೆನ್ಷನ್ ಮಾಡಿದ್ದಾರೆ. ಸೊ ಹಾಗಾದ್ರೆ ಕೊಡ್ಲಿಲ್ಲಪ್ಪ ಅಂದ್ರೆ
ಗ್ಯಾರಂಟಿ ಹೇಳ್ತಾ ಇದ್ದೀನಿ. ಸೊ ನಿಮ್ಮಿಂದ ಮತ್ತೆ ಸರ್ಕಾರ ಹಣ ವಸೂಲಿ ಮಾಡತ್ತೆ. ಈಗಾಗಲೇ ಸಾಕಷ್ಟು ಬೆಲೆಗಳ ಏರಿಕೆಯನ್ನ ನಮ್ಮ ಮೇಲೆ ಹೊರಿಸಿದೆ. ಅದೇ ರೀತಿಯಾಗಿ ನಮ್ಮ ಹಣವನ್ನ ನಮ್ಗೆ ಕೊಡ್ತಾ ಇದೆ. ಗೃಹಲಕ್ಷ್ಮಿ ಮಾತ್ರ ಬರ್ತಕ್ಕಂಥದ್ದು ನಮ್ಗೆ 2,000. ಅದೇ ರೀತಿಯಾಗಿ ಈಗ ಒಂದು 16-17ನೇ ಕಂತಿನ ಈಗ ಸದ್ಯದಲ್ಲಿ ಹಾಕ್ತಾ ಇದ್ರೆ, ಮುಂದೆ ಮತ್ತೆ ಇದು ಡಿಲೇ ಆಗುವಂತಹ ಸಾಧ್ಯತೆನೂ ಕೂಡ ಇರುತ್ತೆ. ಯಾಕಂದ್ರೆ ಸರ್ಕಾರ ಈಗ ಕೊಡ್ತಕ್ಕಂತಹ ಸಾರಿಗೆ ಇಲಾಖೆಗೆ ಹಣವನ್ನು ಇನ್ನೂ ಕೂಡ ಕೊಟ್ಟಿಲ್ಲ. ಗೃಹ ಜ್ಯೋತಿಯಲ್ಲಿ ವಿದ್ಯುತ್ ಇಲಾಖೆಗಳಿಗೆ ಹಣ ಕೊಟ್ಟಿಲ್ಲ. ಸಾಕಷ್ಟು ಬೆಲೆಗಳ ಏರಿಕೆ ಆಗ್ತಾ ಇದೆ. ಗ್ಯಾರಂಟಿ ಯೋಜನೆಗಳನ್ನ ಸರಿಯಾಗಿ ಕೊಡ್ತಾ ಇಲ್ಲ. ಈ ಎಲ್ಲವನ್ನ ನಾವು ನೋಡಿದ್ದೇ ಆದ್ರೆ ಮೇಲೆ ಕುತ್ಕೊಂಡು ಒಂದ್ ಸ್ವಲ್ಪ ವೀಕ್ಷಣೆ ಮಾಡಿ, ಸ್ವಲ್ಪ ವಿಚಾರ ಮಾಡಿ ಗೊತ್ತಾಗತ್ತೆ ನಿಮಗೆ. 100% ಈ ಗ್ಯಾರಂಟಿ ಯೋಜನೆಗಳು ನಮ್ಮ ರಾಜ್ಯದ ಮೇಲೆ ಹೊರೆ ಬೀಳ್ತಾ ಇದೆ. ಇನ್ನೊಂದ್ ಸ್ವಲ್ಪ ದಿನ ಬಿಟ್ರೆ ನಮ್ಮ ಭಾರತದಲ್ಲಿ ನಮ್ಮ ಕರ್ನಾಟಕ ಸರ್ಕಾರ ಹೆಮ್ಮೆಯಿಂದ ಹೇಳ್ಕೊಳ್ಬಹುದು, ಈ ಒಂದು ಬೆಲೆ ಏರಿಕೆಯಲ್ಲಿ ಆಗಿರ್ಲಿ, ಅದೇ ರೀತಿಯಾಗಿ ಸಾಲ ಮಾಡೋದ್ರಲ್ಲಿ ನಂಬರ್ 1 ರಾಜ್ಯ ಅಂತ ಹೇಳಿಕ್ ಸಾಧ್ಯ ಆಗತ್ತೆ. ಇದೇನು ಸಾಕಷ್ಟು ಬೆಲೆಗಳ ಏರಿಕೆ ಆಗ್ತಾ ಇದೆ, ಈ ಒಂದು ಯೋಜನೆಗಳು ಹೊರೆ ಆಗ್ತಾ ಇದೆ. ಸರ್ಕಾರ ಇನ್ನೂ ಕೂಡ ಇದನ್ನ ವಿಚಾರ ಮಾಡಿ ನಿಲ್ಲಿಸಿದ್ರೆ ಬೆಟರ್ ಅಂತ ನಮ್ಮ ಅನಿಸಿಕೆ ಬರ್ತಾ ಇದೆ. ಅದೇ ರೀತಿಯಾಗಿ ಜನರು ಕೂಡ ಇದನ್ನ ಹೇಳ್ತಕ್ಕಂಥದ್ದು. ಸೊ ಬಹಳಷ್ಟು ಜನರು ಕಮೆಂಟ್ ಮಾಡಿದ್ದಾರೆ, ಸುಮ್ನೆ ಈ ಒಂದು ಯೋಜನೆಗಳನ್ನ ನಿಲ್ಲಿಸ್ಬಿಡಿ, ಗೃಹಲಕ್ಷ್ಮಿ ಯೋಜನೆ ಮಾತ್ರ ಕೊಡಿ ಅಂತ. ಸೊ ನಮ್ಮ ಅನಿಸಿಕೆ ಕೂಡ, ನಮ್ಮ ಪರ್ಸನಲ್ ಅಭಿಪ್ರಾಯ ಕೇಳಿದ್ದೆ ಆದ್ರೆ ನಮ್ಮ ಅನಿಸಿಕೆ ಕೂಡ ಅದೇ. ಸರ್ಕಾರವನ್ನು ಕೂಡ ನಾವು ನೋಡ್ಲೇಬೇಕಾಗತ್ತೆ, ಆರ್ಥಿಕ ಪರಿಸ್ಥಿತಿ ಕೂಡ ನೋಡ್ಲೇಬೇಕಾಗತ್ತೆ. ಮುಂದೆ ಯಾರು ಆಡಳಿತಕ್ಕೆ ಬರ್ತಾರೆ ಅವ್ರಿಗೂ ಕೂಡ ಇದು ತುಂಬಾ ಕಷ್ಟ ಆಗತ್ತೆ. ಅದೇ ರೀತಿಯಾಗಿ ಜನರಿಗೆ ಮತ್ತೊಂದು ಹೊಸ ಸ್ಕೀಮ್ಸ್ ಗಳನ್ನ ತರ್ಲಿಕ್ಕೆ ಸಾಧ್ಯ ಆಗೋದಿಲ್ಲ. ಸರ್ಕಾರಿ ಹಾಸ್ಪಿಟಲ್ಗಳಾಗಿರ್ಲಿ, ಸರ್ಕಾರಿ ಶಾಲಾ ಕಾಲೇಜ್ಗಳಲ್ಲಿ ಆಗಿರ್ಲಿ, ಅಲ್ಲಿ ಇಂಪ್ರೂವ್ಮೆಂಟ್ ಕಾಣಿಸಲ್ಲ, ಸ್ಕಾಲರ್ಶಿಪ್ ಗಳು ಬರಲ್ಲ. ಈಗಾಗ್ಲೇ ಬರ್ತಾ ಇಲ್ಲ ಸ್ಕಾಲರ್ಶಿಪ್ ಗಳು, ನೋಡ್ತಾ ಇದ್ರಿ. ಇಂತಹ ಎಲ್ಲವನ್ನ ನಾವು ಕಳ್ಕೊಂಡ್ ಬಿಡ್ತೀವಿ. ನಮ್ಮ ಮುಂದಿನ ಪೀಳಿಗೆಗೆ ಇದು ಹೊರೆ ಬೀಳತ್ತೆ. ನಮಗಲ್ಲ, ನಾವೇನೋ ಪಡ್ಕೊಂಡು ಹೋಗ್ತೀವಿ, ನಮ್ಮ ಮುಂದಿನ ಪೀಳಿಗೆಗೆ ಏನಾಗತ್ತೆ, ಇದು ಹೊರೆ ಬೀಳತ್ತೆ. ಸೊ ಹೀಗಾಗಿ ಆದಷ್ಟು ನಾವು ಈ ಒಂದು ಯೋಜನೆಗಳನ್ನ ತ್ಯಜಿಸಿ ನಮ್ಗೆ ಎಷ್ಟು ಬೇಕೋ ಅಷ್ಟೇ ನಾವು ಪಡ್ಕೊಳ್ಬೇಕು. ಈ ಒಂದು ಗೃಹಲಕ್ಷ್ಮಿ ಯೋಜನೆಯಿಂದ ಬಹಳಷ್ಟು ಹೆಲ್ಪ್ ಇದೆ. ಸೊ ಈ ಒಂದು ಯೋಜನೆ ಇದ್ರೆ ಏನ್ ಪ್ರಾಬ್ಲಮ್ ಇಲ್ಲ. ಸೊ ಇದನ್ನ ಸರ್ಕಾರ ಕೊಡ್ಲಿ. ಆದ್ರೆ ಉಳಿದಂತಹ ಫ್ರೀ ಬಸ್ ಆಗಿರ್ಲಿ, ಗೃಹ ಜ್ಯೋತಿ ಆಗಿರ್ಲಿ, ಇವನಿದೆ ಅಂತೂ ಯಾರಿಗೂ ಸಿಗ್ತಾ ಇಲ್ಲ. ಓಕೆ, ಅನ್ನ ಬಗ್ಗೆ ಏನಿದೆಯಲ್ಲ ಅದು ಬೆಟ್ರು. ಅಲ್ಲಿ ಹಣ ಏನ್ ಕೊಡಲ್ಲ ಸಾಧ್ಯ. ಇನ್ಮೇಲಿಂದ 10 kg ಅಕ್ಕಿನೇ ಸಿಗತ್ತೆ, ಅದು ಒಂದು ಒಳ್ಳೆ ಆಪ್ಷನ್. ಟೋಟಲಿ ನಮ್ಗೆ 10 kg ಅಕ್ಕಿ ಸಿಕ್ಕಿದ್ರೆ ಡೈರೆಕ್ಟ್ ಆಗಿ ನ್ಯಾಯಬೆಲೆ ಅಂಗಡಿಯಲ್ಲಿ ನಾವು 10 kg ಅಕ್ಕಿನೇ ತೆಗೆದುಕೊಂಡು ಬಿಡ್ತೀವಿ. ಸೊ ಹಣ ಇವತ್ತು ಬರುತ್ತೆ ನಾಳೆ ಬರುತ್ತೆ ಅಂತ ಹೇಳ್ಬಿಟ್ಟು ಕಾಯ್ತಾ ಕೊಂಡಿರುವಂತಹ ಅವಶ್ಯಕತೆ ಇರೋದಿಲ್ಲ. ಸೊ ಹೀಗಾಗಿ ನಮಗೆ ಅದು ಒಂದು ಬೆಟರ್ ಆಪ್ಷನ್. ಅನ್ನಭಾಗ್ಯ ವಿತ್ ಗೃಹಲಕ್ಷ್ಮಿ ಯೋಜನೆ 2 ಕೊಟ್ಟಿದ್ರೆ ನಮಗೆ ಒಳ್ಳೇದೇ, ಮತ್ತೇನಿಲ್ಲ. ಉಳಿದ ಯೋಜನೆಗಳನ್ನ ಗೃಹ ಜ್ಯೋತಿ, ಈ ಒಂದು ಫ್ರೀ ಬಸ್ಸು, ಈ ಒಂದು ಯಾವ್ದು ಯುವನಿಧಿ ಅಂತೂ ಬಂದ್ ಆಗಿದೆ, ಅದು ಯಾರಿಗೂ ಕೂಡ ಹೋಗ್ತಾನೆ ಇಲ್ಲ ಹಣ. ಅಲ್ಲಿ ಕೂಡ ಹಣ ಕೊಡ್ತಾ ಹೋದ್ರೆ ಸರ್ಕಾರ ಮತ್ತಷ್ಟು ದಿಕ್ಕು ದಿವಾಳಿ ಆಗತ್ತೆ. ಸೊ ಹೀಗಾಗಿ ಈ ಒಂದು ಫ್ರೀ ಬಸ್ ಆಗಿರ್ಲಿ, ಗೃಹ ಜ್ಯೋತಿ ಆಗಿರ್ಲಿ, 2 ಸರ್ಕಾರಕ್ಕೆ ಇನ್ಕಮ್ ಹೋಗುವಂತಹ ಸ್ಕೀಮ್ಸ್ ಗಳಾಗಿರುತ್ತೆ. ಅಂತದ್ರಲ್ಲಿ ಅವುಗಳನ್ನ ಫ್ರೀ ಕೊಟ್ರೆ ಮತ್ತಷ್ಟು ಸರ್ಕಾರಕ್ಕೆ ಹೊರೆ ಬೀಳುತ್ತೆ. ಹೀಗಾಗಿ ಅವುಗಳನ್ನ ನಿಲ್ಲಿಸಿದ್ರೆ ಬೆಟರ್ ಅಂತ ಅನಿಸಿಕೆ ಸರ್ಕಾರದಿಂದ, ಬಿಜೆಪಿ ನಾಯಕರಿಂದ ಆಗಿರ್ಲಿ, ವಿರೋಧ ಪಕ್ಷದ ನಾಯಕರಿಂದ ಆಗಿರ್ಲಿ, ಜನರಿಂದ, ಮಹಿಳೆಯರಿಂದ ಅಭಿಪ್ರಾಯ ಬರ್ತಾ ಇದೆ ಇದು. ಸೊ ನಿಮ್ಮ ಅಭಿಪ್ರಾಯ ಏನು ಅನ್ನುವಂಥದ್ದನ್ನ ಕಮೆಂಟ್ ಮಾಡಿ ತಿಳಿಸೋದನ್ನ ಮರಿಬೇಡಿ. ಸೊ ಇದರಿಂದ ಸರ್ಕಾರಕ್ಕೆ ಹೊರೆ ಬೀಳ್ತಾ ಇದೆ, ಯಾವ ಯೋಜನೆಗಳು ಇರಬೇಕು, ಯಾವ ಯೋಜನೆಗಳು ತೆಗಿಬೇಕು ಅನ್ನುವಂಥದ್ದನ್ನ ದಯಮಾಡಿ ಕಮೆಂಟ್ ಮಾಡಿ ತಿಳಿಸೋದನ್ನ ಮರಿಬೇಡಿ. ಇಷ್ಟು ಅಪ್ಡೇಟು ನಿಮ್ಗೆ ಲೇಟೆಸ್ಟ್ ಆಗಿ ಸಿಕ್ಕಿತ್ತು. ಏನಾದ್ರೂ ಸರ್ಕಾರ ಪ್ರಸ್ತಾವನೆಯನ್ನ ಒಪ್ಕೊಂಡಿದ್ದಾದ್ರೆ ಜನರಿಂದ ತೆಗೆದುಕೊಳ್ಳಪ್ಪ ಅಂತ ಹೇಳಿದೆ ಆದ್ರೆ ಮುಗಿದೋಯ್ತು. ಸೊ ನಿಮ್ಮಿಂದ ಎಲ್ಲರಿಂದನೂ ಕೂಡ ಗೃಹ ಜ್ಯೋತಿಯಲ್ಲಿ ಮತ್ತೆ ಬಿಲ್ಗಳನ್ನ ತೆಗೆದುಕೊಳ್ಳಿಕ್ಕೆ ಪ್ರಾರಂಭಿಸ್ತಾರೆ, ಮತ್ತೆ ಬೆಲೆ ಏರಿಕೆ ಕೂಡ ಮಾಡ್ತಾರೆ. ಅದು ನಮಗ್ ಗೊತ್ತಾಗೋದಿಲ್ಲನು ಕೂಡ ಬೆಲೆ ಏರಿಕೆ ಮಾಡಿರೋದು. ಸೊ ಅಷ್ಟು ನಾವೀಗಾಗ್ಲೇ ಕಟ್ತಾ ಇರ್ತೀವಿ ಅಷ್ಟು ಎಷ್ಟು ಅಂತ ಹೇಳ್ಬಿಟ್ಟು, ಅಂದ್ರೆ 200 ಯೂನಿಟ್ ಗಿಂತ ಹೆಚ್ಚಿನ ಯೂಸ್ ಮಾಡಿರ್ತೀವಿ. ಸೊ ಅದ್ರಲ್ಲಿ ಒಂದ್ ಸ್ವಲ್ಪ ಹಣವನ್ನ ಕಟ್ತಾ ಇರ್ತೀವಿ. ಸೊ ಹೀಗಾಗಿ ಇನ್ನು ಅದನ್ನ ಗೃಹ ಜ್ಯೋತಿ ನಿಲ್ಲಿಸ್ಬಿಟ್ರೆ ಅದನ್ನು ಕೂಡ ಕಟ್ಟಬೇಕು, ಮತ್ತೆ ಬೆಲೆ ಏರಿಕೆ ಆದಂತಹ ಹಣವನ್ನು ಕೂಡ ನಾವು ಕಟ್ಟಬೇಕಾಗತ್ತೆ. ಸೊ ಮತ್ತೆ ಇದ್ರ ಬಗ್ಗೆ ಏನೇ ಕ್ವಶನ್ಸ್ ಕೇಳೋದಿದ್ರೆ ಸಹಿತ ಡಿಸ್ಕ್ರಿಪ್ಷನ್ ಇನ್ಸ್ಟಾಗ್ರಾಮ್ ಲಿಂಕ್ ಕೊಟ್ಟಿರ್ತೀನಿ, ಅಲ್ಲಿಂದ ಮೆಸೇಜ್ ಮಾಡಿ ನಾನು ಖಂಡಿತವಾಗ್ಲೂ ರಿಪ್ಲೈ ಕೊಡ್ತೀನಿ. ಇಷ್ಟು ಅಪ್ಡೇಟ್ ಸಿಕ್ಕಿದ್ರೆ ನೆಕ್ಸ್ಟ್ ಮಾಹಿತಿ ಅಲ್ಲಿ ತನಕ ಬಾಯ್ ಬಿಡಿ ಫ್ರೆಂಡ್ಸ್.